25ನೇ ತಾರೀಕು, ಜನವರಿ 25ನೇ ತಾರೀಕು 25 ಲಕ್ಷ ಕೊಡ್ತೀನಿ ಅಂತ ಹೇಳಿದ್ದೆ. ಇವಾಗ ಫೆಬ್ರವರಿ 25, ಇವತ್ತು 26. ಯಾರೇ ಅಪ್ಪಾಜಿ? ಹಲೋ, ಹೂ ಇಸ್ ಅಪ್ಪಾಜಿ? ಪ್ಲೀಸ್ ಟೆಲ್ ಮಿ, ಹೂ ಇಸ್ ಅಪ್ಪಾಜಿ? ಹೂ ಇಸ್ ಅಪ್ಪಾಜಿ? ಟೆಲ್ ಮಿ. ಯಾರು ಅಪ್ಪಾಜಿ ಅಂತ ಹೇಳ್ದಿಲ್ಲ? ಯಾರು ಹೇಳು? ಇಷ್ಟು ದಿವಸ ಅಪ್ಪಾಜಿ ಅಪ್ಪಾಜಿ ಅಂತಿದ್ದಲ್ಲಿ ಯಾವನ ಅಪ್ಪಾಜಿ ಹೇಳೋದು? ಯಾರು ಹೇಳು? ಅವ್ರ ಫೋಟೋ ಕಳಿಸು ನನಗೆ. ನೀನು ನನಗೆ ಚೀಟ್ ಮಾಡ್ತಾ ಇದ್ಯಾ. ಅದನ್ನ ಇಂಪರ್ಸೋನಿಫಿಕೇಶನ್ ಅಂತ ಹೇಳ್ತಾರೆ. ಇಲ್ಲದ ಮನುಷ್ಯನ ಹುಟ್ಟಿ ಹಾಕಿ ನಮಗೆ ಮೋಸ ಮಾಡೋದು ಅಂತ ಹೇಳ್ತಾರೆ. ಅವನು ಫೋಟೋ ಕಳಿಸು, ಒಂದು ಅಡ್ರೆಸ್ ಕಳಿಸು ಅಪ್ಪಾಜಿದು ನನಗೆ. ಇಷ್ಟು ವರ್ಷ ಹೇಳ್ತಾ ಇದೆಯಲ್ಲ ಅಪ್ಪಾಜಿ ಅಂದ್ರೆ ಏನು ಹೆಸರು? ಒಂದೇನು ಏನು ಹೆಸರು ಒಂದು ಹೇಳು ಅಪ್ಪಾಜಿ ಹೆಸರು ಹೇಳು. ಸೂರ್ಯನಾರಾಯಣ ಪ್ರಕಾಶ್ ಜ್ಯೋತಿಷ್ಗಳು. ಫೋಟೋ ಕಳಿಸು. ಎಲ್ಲಿದೆ? ಎಲ್ಲಿ ವಾಸ ಮಾಡ್ತಾರೆ ಅವ್ರು? ಮಾತಾಡ್ತೀನಿ ನಾನು. ಎಲ್ಲಿ ವಾಸ ಮಾಡ್ತಾ ಇದ್ದಾರೆ ಹೇಳಿ, ಅವ್ರು ಮಾತಾಡ್ತೀನಿ ನಾನು. ಅವ್ರದ್ದು ಅಡ್ರೆಸ್ ಕೊಡು ನನಗೆ, ಫೋನ್ ನಂಬರ್ ಕೊಡು. ಯಾವಾಗ ಕಳಿಸ್ತೀಯ ನನಗೆ? ಅಡ್ರೆಸ್ಸು, ಫೋನ್ ನಂಬರು, ಫೋಟೋ 3 ಬೇಕು ನನಗೆ. ಸೂರ್ಯಪ್ರಕಾಶ ನಾರಾಯಣ ಜ್ಯೋತಿಷಿಗಳದು ಅಡ್ರೆಸ್ಸು, ಅವರ ವಾಸಸ್ಥಳದ ಅಡ್ರೆಸ್ಸು, ಅವ್ರ ಫೋನ್ ನಂಬರು, ಅವ್ರ ಫೋಟೋ, ಇಷ್ಟು ಬೇಕು ನನಗೆ. ಇಲ್ಲ ಅವ್ರು ಇಲ್ಲ ಏನು? ಹೇಳು ಹೇಳು ಹೇಳು. ಸಾರಿ ಮಾತಾಡ್ದೆ, ಹೇಳು. ಅವ್ರು ಬದುಕಿಲ್ದೇ ಇರೋರು ನಿನ್ನ ಹತ್ರ ಮಾತಾಡ್ತಾ ಇದಾರ? ಸತ್ತೋಗಿದಾರ ಅವರು? ಯಾವಾಗ ಸತ್ತೋದ್ರಪ್ಪ ಅವರು? ಯಾವಾಗ ಸಾಯಿಸ್ತಾರೆ ಹೇಳು ನೀನು ಸ್ವಲ್ಪ. ಯಾವ ಇಸ್ವಿಲಿ, ಯಾವ ದಿನದಲ್ಲಿ ಸತ್ರು? ಅವ್ರ ಹತ್ರ ಹೇಗೆ ಮಾತಾಡ್ತೀಯ ನೀನು? ಹೇಳಪ್ಪ. ನನಗೇನು ಗೊತ್ತಿಲ್ಲ. ಹೌದು, ನನಗೇನು ಗೊತ್ತಿಲ್ಲಪ್ಪ. ಸತ್ತವ್ರ ಹತ್ರ ಹೇಗೆ ಮಾತಾಡ್ತೀಯ ನೀನು? ಇಂಪರ್ಸೋನಿಫಿಕೇಶನ್ ಅಂತ ಇದೆ, ಡೆಫಿನೇಷನ್ ನೋಡಿ ಏನು ಅಂತ. ಹಂಗಂದ್ರೆ ಕಾನೂನು ಪ್ರಕಾರ ಇಂಪರ್ಸೋನಿಫಿಕೇಶನ್ ಆದ್ರೆ ಏನೇನಾಗುತ್ತೆ ಅಂತ ನೋಡ್ಕೋ ಸ್ವಲ್ಪ. ಇಲ್ಲ ನೀನು ಇಲ್ಲೇದ ಅಪ್ಪಾಜಿನ ಹುಟ್ಟಿಸ್ಬೇಕಾಗ್ತದೆ ನೀನು. ಮತ್ತೊಂದು ವಿಚಾರ, ಅಪ್ಪಾಜಿದು ಯಾರು? ಅಪ್ಪಾಜಿ ಸೂರ್ಯಪ್ರಕಾಶ ನಾರಾಯಣ ಜ್ಯೋತಿಷಿ. ಫೋನ್ ನಂಬರ್, ಅಡ್ರೆಸ್, ಫೋಟೋ 3 ಬೇಕು ನನಗೆ. ಅದು ಯಾವಾಗ ಕಳಿಸ್ತೀನಪ್ಪ? ಅದೇಂಗ್ ಬದುಕಿದಾರೆ? ಹೆಂಗ್ ಮಾತಾಡ್ತೀಯ? ಅದ್ ಹೆಂಗ್ ಮಾತಾಡ್ಬಿಡ್ತೀಯ? ಬದುಕಿಲ್ದಾರ ಅವರು ಅದೇನ ಮಾತಾಡ್ತೀನಿ ಇದೆಯಲ್ಲ, ಹೇಗ್ ಮಾತಾಡ್ತೀಯ ಹೇಳಪ್ಪ? ಸ್ವಲ್ಪ ನನಗೂ ಹೇಳು, ನಾನು ಮಾತಾಡ್ತೀನಿ. ಯಾರು ಏನು ಮಾತಾಡ್ಸಿ? ಈಗ ಮಾತಾಡ್ಸೋರು ನೋಡೋಣ ಹೆಂಗ್ ಬರ್ತಾರೆ, ಮಾತಾಡ್ಸಪ್ಪ. ಓಹೋ, 1 ವಾರದಿಂದ ಬಂದಿಲ್ಲ. 1 ವಾರಕ್ಕೂ ಮೊದಲು ಏನು ಹೇಳಿದ್ರು? ಹೇಳು. ಇನ್ಯಾರನ್ನ ಕರೀತಾ ಇದೆಯಲ್ಲ, ಕರಿಯಪ್ಪ, ನಾನು ಕೇಳಿಸ್ಕೊತೀನಿ. ಕರಿ ಕರಿ. ಏನು ಅದೇನು ಅಪ್ಪಾಜಿ ಹತ್ರ ಮಾತಾಡ್ಬಿಟ್ಟು 25 ಲಕ್ಷ ಕೊಡ್ತೀನಿ ಅಂತ ಹೇಳ್ದೆ? ಎಲ್ಲಿ, ಯಾವ ಫೋನಲ್ಲಿ ಮಾತಾಡಿದೆ? ಯಾವ ಅಡ್ರೆಸ್ ಮಾತಾಡಿದೆ ಹೇಳಪ್ಪ ನಮಗೂ ಸ್ವಲ್ಪ. ನಾವು ಮಾತಾಡ್ತೀವಿ. ಮತ್ತೆ ಹೆಂಗ್ ಮಾತಾಡಿದೆ ಹೇಳು ಸ್ವಲ್ಪ. ಹೆಂಗ್ ಮಾತಾಡಿದೆ ಅಂತ ಹೇಳಿ ಸ್ವಲ್ಪ ನನಗೆ ಅರ್ಥ ಮಾಡಿಸು. ಎಲ್ಲಿ ಬಂದು ಮಾತಾಡ್ತಾರೆ? ಎಲ್ಲಿ ಕೂತ್ಕೊಂಡು ಮಾತಾಡ್ತಾರೆ? ಓಹ್, ಮತ್ತೆ ವಾಯ್ಸ್ ಹೆಂಗ್ ಕೇಳುತ್ತೆ ನಿಂಗೆ? ಆಶೀರ್ವಾಣಿ ಕೇಳುತ್ತಾ ಮೇಲಿಂದ ಜೋರಾಗಿ ಮಳೆ ಬಂದಂಗೆ? ಇಷ್ಟು ದಿವಸ ಹೆಂಗ್ ಹೇಳ್ತಾ ಇದ್ದೆ? ಈಗ ಮಾತಾಡ್ಸಿ. ಅದು ಹೆಂಗ್ ಮಾತಾಡ್ಸಿ ನೋಡೋಣ. ಓಹೋ, ಕರಿತಾ ಇದೆಯಾ? ಬರ್ತಾ ಇಲ್ಲ ಅಲ್ಲ ಅವರು? ಅವ್ರೆಲ್ಲ ಕರೆದ ಸಿಕ್ತಾಗ ಕಾಲ್ ಮಾಡಪ್ಪ ನನಗೆ. ಅವ್ರು ಕರೆದ ಸಿಕ್ತಾಗ ಅವ್ರ ವಾಯ್ಸ್ ರೆಕಾರ್ಡ್ ಮಾಡ್ಕೊಂಡಾರ ಕಳ್ಸಪ್ಪ ನನಗೆ ಸ್ವಲ್ಪ. ತುಂಬಾ ಕೇಳಬೇಕು ಅನ್ನಿಸ್ತಾ ಇದೆ ಅವ್ರ ವಾಯ್ಸ್ ನನಗೆ. ಅನಕ ನೀ ಮಾತಾಡ್ದಮ್ಮ ಲಾಸ್ಟ್ ಯಾವಾಗ ಮಾತಾಡ್ದೆ ನೀನು? ನಿಮ್ಮ ಅಪ್ಪಾಜಿ ಹತ್ರ, ಸೂರ್ಯಪ್ರಕಾಶ ನಾರಾಯಣ ಜ್ಯೋತಿಷಿಗಳ ಹತ್ರ? ನೀನ್ ಯಾವಾಗ ಮಾತಾಡ್ದಮ್ಮ ಲಾಸ್ಟ್? ಓ, ನನಗೆ ಗೊತ್ತಿಲ್ಲ ನಿಂಗೆ ಲಾಸ್ಟ್ ಯಾವತ್ತು ಅಂತ. ಹಲೋ. ಏನಪ್ಪ ನಾನು ಕಳಿಸಿ ಡೀಟೇಲ್, ನಾನು ಡೀಟೇಲ್ಸ್ ಎಲ್ಲ ಕೇಳಿದ್ನಲ್ಲ, ಏನೋ ಕಳಿಸೇ ಇಲ್ಲ. ಯಾರ ಅಪ್ಪಾಜಿ?
ಪದೇ ಪದೇ ಅಪ್ಪಾಜಿ ಅಂತ ಹೇಳ್ಬೇಡ. ಅಪ್ಪಾಜಿ ಅಂತ ಹೇಳಿದ್ರೆ ಅಪ್ಪಾಜಿ ಅಡ್ರೆಸ್ ಕಳಿಸು, ಫೋನ್ ನಂಬರ್ ಕಳಿಸು, ಅವ್ರ ಲೊಕೇಶನ್ ಕಳಿಸು. ಇಲ್ಲ ಅಂದ್ರೆ ಅಪ್ಪಾಜಿ ಹೆಸರು ಎತ್ಬೇಡ ನೀನು. ಯಾವನವನು ಅಪ್ಪಾಜಿ? ಅಪ್ಪಾಜಿ ಅಂತ ಅಪ್ಪಾಜಿ. ಮನೆ ಮಾರೋದು ಏನಾಯ್ತು? ನನಗೆ ಡೀಟೇಲ್ಸ್ ಕಳಿಸ್ದೆ ನೀನು. ಮನೆ ಮಾರೋದು ಬಂದು ನೋಡಿ ಹೋಗಿದ್ದಾರೆ, ಬಟ್ ಎಲೆಕ್ಷನ್ ಎಲ್ಲ ಆದ್ಮೇಲೆ ತಂದಿದ್ದಾರೆ. ಯಾರು ಬಂದು ನೋಡಿದ್ರು ಅವ್ರದ್ದೆಲ್ಲ ಡೀಟೇಲ್ ಕೊಡೆ, ಮಾತಾಡ್ತೀನಿ ನಾನು. ನೀವು ಸುಮ್ಮನೆ ಹೇಳ್ಬಿಟ್ರೆ ಆಗಲ್ಲ. ನಂದು 50 ಲಕ್ಷ ಇದೆ ಮನೆ ಮೇಲೆ. ನಾನು ಹಿಂಗೇನು ಹೇಳಿದ್ದೆ ಲಾಸ್ಟ್ ಟೈಮ್ ಕಾಲ್ ಮಾಡಿದಾಗ? 15 ದಿವಸಕ್ಕೊಂದ್ಸರಿ ಡೀಟೇಲ್ಸ್ ಕಳಿಸ್ಬೇಕು ಅಂತ ಹೇಳಿದೆ. ಏನು ಮಾಡಿದ್ಯಾ ನೀನು? ಇಲ್ಲ, ನಾನು ಅವ್ರ ಹತ್ರ ಈಗ ಬಂದು 4-5 ಪಾರ್ಟಿ ಬಂದು ನೋಡಿ ಹೋದ್ರು. 5 ಪಾರ್ಟಿ ಅಡ್ರೆಸ್ ಕಳಿಸು, ನೇಮ್ ಕಳಿಸು, ನಾನು ಬಂದು ನೋಡ್ಕೊಂಡು ಹತ್ರ ಕೇಳ್ತೀನಿ. ಬ್ರೋಕರ್ ಹತ್ರ ಇರೋದು, ನನ್ನ ಹತ್ರ ಇಲ್ಲ. ಬ್ರೋಕರ್ ಡೀಟೇಲ್ಸ್ ಕಳಿಸ ನನಗೆ. ಬ್ರೋಕರ್ ಹತ್ರ ಮಾತಾಡಿದ ಡೀಟೇಲ್ಸ್ ಕಳಿಸ ನನಗೆ. ಅಡ್ರೆಸ್ ಕಳಿಸಯ್ಯ, ಒಂದು ನಂಬರ್ ಕಳಿಸೋ, ಒಂದು ಆಫೀಸ್ ಅಡ್ರೆಸ್ ಕಳಿಸಯ್ಯ, ನಾನು ಮಾತಾಡ್ತೀನಿ. ಸರಿ, ಓಕೆ. ಹಾಂ, ಆಮೇಲೆ ಹೇಳು. ಆಮೇಲೆ ಏನು ಅಪ್ಪಾಜಿ ಅಂತಿದ್ದಿಲ್ಲ, ಅವ್ನ ಅಡ್ರೆಸ್ ಕಳಿಸು ನನಗೆ. ಇಲ್ಲ ಅಂತಂದರೆ ಉಳಿದಿದ್ದು 1.5 ಕೋಟಿ ಲೆಕ್ಕ ಕೊಡು ನನಗೆ. ಈ 50 ಲಕ್ಷ ಮನೆ ಲೋನು, 1.5 ಕೋಟಿ ಕಳಿಸಿರೋದು, 2ಕ್ಕೂ ಲೆಕ್ಕ ಬೇಕು ನನಗೆ. ಅದೇನೋ ಎಲ್ಲದಕ್ಕೂ ಡಾಕ್ಯುಮೆಂಟ್ಸ್ ಇಟ್ಕೊಂಡಿದ್ಯಾ ಅಂತೆಲ್ಲ ಕಳಿಸು. 2 ಕೋಟಿಗೂ ಏನೇನು ಖರ್ಚು ಮಾಡಿದ್ಯಾ ಅಂತ ಡಾಕ್ಯುಮೆಂಟ್ ಇಟ್ಕೊಂಡಿದ್ಯಲ್ಲ, ಎಲ್ಲ ಕಳಿಸ ನನಗೆ. ನಿನ್ನ ಅಕೌಂಟ್ಗೆ ನಿನ್ನ ಅಕೌಂಟ್ ಕಳಿಸಿರೋದೆಲ್ಲ ಇದೆಯಲ್ಲ, ಎಲ್ಲ ನಾನು ನಿಂಗೆ ದುಡ್ಡು ಕೊಟ್ಟಿರೋದೆಲ್ಲ ಅಕೌಂಟಲ್ಲಿ ಇದೆಯಲ್ಲೋ. ವಿಡ್ರಾ ಮಾಡಿಬಿಟ್ಟು ಕಳಿಸ್ತಿದ್ದೆ, ಚೆಕ್ ಕೊಡು. ಯಾರು ಕೊಟ್ಟಿದೆ, ಯಾರು ಕಳಿಸಿದೆ, ಡೀಟೇಲ್ಸ್ ಕಳಿಸು ನನಗೆ. ಈಗ ಇಲ್ಲಿದೆ ಅಂಕಲ್, ನಾನು ಡೀಟೇಲ್ಸ್ ಕಳ್ಸಕ್ಕೆ ಹೋಗಿ ಅವ್ರು ಹೇಳ್ತಿದ್ರು, ಹೋಗಿ ಮಾಡ್ತಿದ್ದೆ ನಾನು. ಯಾರು ಹೇಳ್ತಾ ಇದ್ರು? ಅಪ್ಪಾಜಿ ಹೇಳ್ತಿದ್ರು. ಯಾವನ ಅಪ್ಪಾಜಿ? ಒಂದು ಡೀಟೇಲ್ಸ್ ಕಳಿಸು ಅಪ್ಪಾಜಿದು. ಅಪ್ಪಾಜಿ ಅಂತೀಯ, ಅಪ್ಪಾಜಿ ಡೀಟೇಲ್ಸ್ ಕಳಿಸು. ಅಪ್ಪಾಜಿ ಡೀಟೇಲ್ಸ್ ಕಳಿಸು, ಇಲ್ಲ ಅಂದ್ರೆ ನಿನ್ನ ಮೇಲೆ ಬರ್ತದೆ 1.5 ಕೋಟಿ, ಗೊತ್ತಾಯ್ತಾ? ಅಪ್ಪಾಜಿ ಅಂತಂದ್ರೆ ಅವ್ನು ಯಾವನು, ಎಲ್ಲಿದ್ದಾನೆ, ಅವನ ಅಡ್ರೆಸ್ ಬೇಕು, ಅವ್ನು ಫೋನ್ ಬೇಕು ನನಗೆ. ಏನೋ ಎಲ್ಲಾನು ಬಡ್ಡಿ ಸಹಿತ ತೀರಿಸ್ಬಿಟ್ಟು ಉತ್ತರ ಕೊಡ್ತೀನಿ ನಿಂತಿದ್ದಲ್ಲ, ಬೊಗಳೀಗ. ಅವರೇ ದುಡ್ಡು ಕೊಡ್ತೀನಿ ಅಂತ ನನಗೆ. ಯಾರು ಅವರು ಅಂದ್ರೆ? ಅಪ್ಪಾಜಿ. ನಾ ದುಡ್ಡು ಕೊಟ್ಟಿಲ್ಲ. ನಾನು ಹಾಕಿರೋ ದುಡ್ಡು ನಿನ್ನ ಅಕೌಂಟ್ಗೆ. ನೀನು ಅಪ್ಪಾಜಿ ಕೊಟ್ಕೊಂಡಿದ್ರೆ ಅವನ ಹತ್ರ ಇಸ್ಕೊಂಡು ಕೊಡು ನನಗೆ. ನಾನು ಹಾಕಿರೋದು ನಿನ್ನ ಅಕೌಂಟ್ಗೆ. ಹೌದಂಕಲ್, ನನ್ನ ಅಕೌಂಟ್ಗೆ ಹಾಕಿರೋದು, ನಾನು ಅವ್ರು ಹೇಳಿದ ಕೆಲಸನೇ ಮಾಡಿರೋದು. ನನ್ನ ದುಡ್ಡನ್ನ ಅವ್ರು ಹೇಳಿದ ಕೆಲಸ ಯಾಕೆ ನೀ ಮಾಡ್ತೀಯ? ನನ್ನ ದುಡ್ಡನ್ನ ನಾನು ನಿನ್ನ ಕೊಟ್ಟಿದ್ದ ದುಡ್ಡನ್ನ ನೀ ಅವ್ರು ಹೇಳಿದ ಕೆಲಸ ಯಾಕೋ ಮಾಡ್ತೀಯಾ? ಅಪ್ಪಾಜಿ ಕೆಲಸಕ್ಕೆ ಅಂತ ನೀವು ಹಾಕಿದಾಗ ನಾನು ಅಪ್ಪಾಜಿ ಕೆಲಸಕ್ಕೆ ಅಂತ ಹಾಕಿಲ್ಲ. ನೀ ಕೇಳಿದಕ್ಕೆ ಹಾಕಿದೆ, ನಂಗೆ ವಾಪಸ್ ಕೊಡ್ತೀಯ ಅಂತ. ನನಗೆ ಯಾವ ಅಪ್ಪಾಜಿನೂ ಗೊತ್ತಿಲ್ಲ. ಏನಾದ್ರು ಸೈನ್ ಮಾಡಿದ್ದೀನ ನಿಂಗೆ ಅಪ್ಪಾಜಿ ಅಂತ? ಅಪ್ಪಾಜಿ ಕೊಡ್ತಾ ಇದ್ದೀನಿ ಅಂತ ಸೈನ್ ಮಾಡಿದ್ದೀನ, ಅಥವಾ ಅಪ್ಪಾಜಿ ಅಕೌಂಟ್ಗೆ ಹಾಕಿದ್ದೀನ? ಯಾವನವನು ಅಪ್ಪಾಜಿ? ಅದನ್ನೇ ಕೇಳ್ತಾ ಇರೋದು ನಾನು ದಿನ. ಸರಿ ಅಂಕಲ್. ಕಳಿಸು ಅಪ್ಪಾಜಿ ಫೋನ್ ನಂಬರ್ ಕಳಿಸು. ಇಲ್ಲ 1.5 ಲಕ್ಷ 1.5 ಕೋಟಿ ಏನು ಮಾಡಿದ್ಯಾ ಹೇಳು? ನಾನು ಯಾವ ದುಡ್ಡನ್ನು ನನ್ನ ಇದಕ್ಕೆ ಯೂಸ್ ಮಾಡಿಲ್ಲ. ಏನು ಇನ್ನಕ್ಕೆ ಯೂಸ್ ಮಾಡಿಲ್ಲ? ಎಷ್ಟೊಂದು ಬೇನಾಮಿ ಅಕೌಂಟ್ಗೆಲ್ಲ ಕಳಿಸಿದ್ಯಾ IMPS ಮಾಡಿ. ಬ್ಯಾಂಕ್ ನೋಡಿದ್ರೆ ಬಂದ್ರೆ ಗೊತ್ತಾಗ್ತದೆ ಡೀಟೇಲ್. ಅದು ಕಳ್ಳನ ಮಗನೇ, ಏನು ಅನ್ಕೊಂಡಿದ್ಯಾ? ಯಾವ ಬೇನಾಮಿ ಅಕೌಂಟು? ನಾನು ದುಡ್ಡು ಇಲ್ಲಿಂದ ಕಳಿಸಿದ ತಕ್ಷಣ 10,000 ವಿಡ್ರಾ ಮಾಡಿದ್ಯಾ, IMPS ಮಾಡಿದ್ಯಾ? ಆ ಬ್ಯಾಂಕ್ನವ್ರು ಕೇಳಿದ್ರೆ ಹೇಳ್ತಾರೆ ಎಲ್ಲಿಗೆ ಹೋಗಿದೆ ಅಂತ. ಎಲ್ಲಿಗೆ ತಪ್ಪಿಸ್ಕೊಂಡು ಹೋಗ್ತೀಯ ನೀನು? ಎಲ್ಲಿಗೆ ತಪ್ಪಿಸ್ಕೊಂಡು ಹೋಗ್ತೀಯನೋ? ಅಪ್ಪಾಜಿ ಅಡ್ರೆಸ್ ಕಳ್ಸ ನನಗೆ. ಅದೇನು ಅಪ್ಪಾಜಿ ಅಂತ ಇದೆಯಲ್ಲ? ಏನು ಯಾವಾಗ ಸತ್ರು ಅವರು? ಡೆತ್ ಸರ್ಟಿಫಿಕೇಟ್ ಕಳಿಸ್ತೀನಿ ಅವ್ರದ್ದು. ಸತ್ತೋಗಿದ್ರೆ ಡೆತ್ ಸರ್ಟಿಫಿಕೇಟ್ ಕಳಿಸು. ಎಲ್ಲಿ ಅವನ ಅಡ್ರೆಸ್ ಕಳಿಸೋ. ಅವ್ನು ಎಲ್ಲಿದ್ದಾನೆ ಅಂತ ಹೆಂಗೆ ಮಾತಾಡ್ತೀಯ ನೀನು? ಅಪ್ಪಾಜಿ ಹೇಳ್ದ ಅಂತೀಯ, ಹೆಂಗೆ ಮಾತಾಡ್ತೀಯ? ಹೇಗೆ ಮಾತಾಡ್ತೀಯ ಅಪ್ಪಾಜಿ ಹತ್ರ ನೀನು ಸತ್ತೋಗಿದ್ರೆ?
ವಾಯ್ಸ್ ಕೇಳಿಸ್ತಿತ್ತು ನಾ ಮಾತಾಡ್ತೀನಿ. ಯಾಕೆ ನಮಗೂ ಕೇಳಿಸಿತ್ತು ವಾಯ್ಸ್ನ? ಹೆಂಗ್ ಕೇಳಿಸ್ತಿತ್ತು ವಾಯ್ಸ್ ನಿನಗೆ? ಯಾಕೆ ನಮಗೆಲ್ಲ ಕೇಳಿಸಲ್ವ? ನಾವು ಮನುಷ್ಯರಲ್ವಾ? ಹಾಂ, ಮನೆ ಸಾಲ 50 ಲಕ್ಷ. ನೆಕ್ಸ್ಟ್ ಮಂತಿಂದ ಮನೆ ಸೇಲ್ ಆಗಲಿಲ್ಲ ಅಂದರೆ ನನಗೆ ಪ್ರತಿ ತಿಂಗಳು 2 ಕೋಟಿ ಬೇಕು. ಅದರ ಮುಂದೊಂದು 2 ಲಕ್ಷ ಹಾಕಬೇಕು. ಇನ್ನೊಂದು ತಿಂಗಳಾಗಲಿಲ್ಲ ಅಂದರೆ ಪ್ರತಿ ತಿಂಗಳು 3 ಲಕ್ಷ ಹಾಕಬೇಕು. ನಾನು ನಿನ್ನ ಕಾಯ್ಕೊಂಡಿರೋಕ್ಕಾಗಲ್ಲ. ನೀನು 1 ಲಕ್ಷ ಕೊಡೋದಕ್ಕೆ ನಿನಗೆ 50 ತಿಂಗಳು ಬೇಕು ಅಂತಂದರೆ ಅದು ಮತ್ತೆ 1.5 ಡಬಲ್ ಆಗ್ತದೆ ಇಂಟ್ರೆಸ್ಟ್ ಆಗಿ. ನೆಕ್ಸ್ಟ್ ತಿಂಗಳು ನನಗೆ ಮನೆ ಮಾರಲಿಲ್ಲ ಅಂತಂದರೆ 2 ಲಕ್ಷ ಬಂದು ನನ್ನ ಅಕೌಂಟಿಗೆ ಬೀಳಬೇಕು. ಎಲೆಕ್ಷನ್ ಆಗೋ ತನಕ ಮನೆ ಮಾರಾಟ ಆಗಲ್ಲ ಅಂತಂದಿದ್ದಾರೆ. ಎಲೆಕ್ಷನ್ ಮಾಡ್ದಂಕ ಸರ್, ಈ ತಿಂಗಳು 1 ಲಕ್ಷ, ಬರೋ ತಿಂಗಳು ನೀನು ಮಾರಲಿಲ್ಲ ಅಂತಂದರೆ 2 ಲಕ್ಷ, ಅದ್ರ ಬರೋ ತಿಂಗಳು ಮಾರಲಿಲ್ಲ ಅಂತಂದರೆ 3 ಲಕ್ಷ. ಹಿಂಗೆ ಜಾಸ್ತಿ ಮಾಡ್ತಾ ಹೋಗ್ತೀನಿ ನಾನು. ನಿನಗೆ ಕಾಯಕ್ಕಾಗಲ್ಲ, ನೀನು ಕಳ್ತಂದಲ್ಲಿ. ನನಗೆ ಅದ್ಯಾರೋ ಬ್ರೋಕರ್ ಹತ್ರ ಮಾತಾಡಿದೆಯಲ್ಲ, ಅವನ ಅಡ್ರೆಸ್ಸು, ಅವನದು ಫೋನ್ ನಂಬರು ಅಷ್ಟು ಬೇಕು ನನಗೆ. ವಾಟ್ಸಪ್ಪಲ್ಲಿ ಕಳಿಸು. ಅಪ್ಪಾಜಿ ಅಂತ ಇದೆಯಲ್ಲ, ಅಪ್ಪಾಜಿ, ಅವನು ಬದುಕಿದ್ರೆ ಅವನು ಮನೆ ಅಡ್ರೆಸ್ ಕಳಿಸು, ಸತ್ತಿದ್ರೆ ಒಂದು ಡೆತ್ ಸರ್ಟಿಫಿಕೇಟ್ ಕಳಿಸು, ಅವನು ಎಲ್ಲಿ ವಾಸ ಮಾಡಿದ್ದ ಅಂತ ಹೇಳು. ಆಮೇಲೆ ಅದನ್ನು ಹೇಳು, ಹೇಗೆ ನಿನ್ನ ಅಪ್ಪಾಜಿ ಹತ್ರ ಸತ್ತವನ ಹತ್ರ ಮಾತಾಡ್ತಿದ್ದಿ ಅಂತ ಡೀಟೇಲ್ ಹೇಳು. ನನಗೂ ಕೇಳಿಸ್ಕೋಬೇಕು, ನಾನು ಕೇಳಿಸ್ಕೋಬೇಕು. ವಿಡಿಯೋ ಕಾಲ್ ಕಳಿಸ್ತೀನಿ, ಕೇಳಿ ನೋಡ್ತೀನಿ ನಾನು ಹೆಂಗೆ ಮಾತಾಡ್ತೀಯ ಅಂತ. ರೆಕಾರ್ಡ್ ಮಾಡ್ಕೋತೀನಿ ಅವಾಗ ನಾನು. ದುಡ್ಡು ಯಾವತ್ತು ಆಗ್ತಾ ಇದೆಯಾ? ದುಡ್ಡು 3ನೇ ತಾರೀಕು ಅಂಕಲ್. ಡೀಟೇಲ್ಸ್ ಯಾವಾಗ ಕಳಿಸ್ತಾ ಇದೆಯಾ? ನಾಳೆ ಕಳಿಸ್ತೀನಿ. ಯಾವ ಡೀಟೇಲ್ಸ್ ಕಳಿಸ್ತಾ ಇದೆಯಾ ಹೇಳು? ರಿಯಲ್ ಎಸ್ಟೇಟ್ ಅವ್ರದ್ದು. ಆಮೇಲೆ ಅಪ್ಪಾಜಿದು ಯಾವ ಡೀಟೇಲ್ಸ್ ಮಾತ್ರ ಇಲ್ಲ ಅಂತ. ಯಾಕೆ ಅಪ್ಪಾಜಿ ಡೀಟೇಲ್ಸ್ ಇದೆ? ಅದು ಹೆಂಗೆ ಅಪ್ಪಾಜಿ ಹತ್ರ ಮಾತಾಡ್ತಾ ಇದೆಯಾ? ಅವ್ನು ಸತ್ತಿದ್ರೆ ಅವ್ನು ಬದುಕಿರ್ಬೇಕು ತಾನೆ? ಮೊದಲು ಸತ್ತಿದ್ರೆ ಬದುಕಿರ್ಬೇಕು ತಾನೆ? ಎಲ್ಲಿದ್ದ ಅವ್ನು ಬದುಕಿದಾಗ? ನನಗೆ ಭೇಟಿ ಆಗಿತ್ತು ಮಲ್ಲ ದೇವಸ್ಥಾನದಲ್ಲಿ. ಮಲ್ಲ ದೇವಸ್ಥಾನದ ಅಡ್ರೆಸ್ ಕಳಿಸು, ಅವ್ರದ್ದು ಏನೇನು ದೇವರು ಎಲ್ಲ ಕಳಿಸು ನನಗೆ. ನಾನು ಹೋಗ್ತೀನಿ ಮಲ್ಲ ದೇವಸ್ಥಾನ, ಕೇಳ್ತೀನಿ ಅಲ್ಲಿ ಅಪ್ಪಾಜಿ ಇದಾರ ಅಂತ. ಅವನ ಹೆಸರೇನು ಅಪ್ಪಾಜಿ, ಎಲ್ಲ ಡೀಟೇಲ್ಸ್ ಕಳಿಸು. ಮಲ್ಲ ದೇವಸ್ಥಾನದ್ದು ನನಗೆ ಗೂಗಲ್ ಲಿಂಕ್ ಕಳಿಸು, ಲೊಕೇಶನ್ದು. ನನಗೆ ಅಪ್ಪಾಜಿ ಡೀಟೇಲು, ಬ್ರೋಕರ್ ಡೀಟೇಲು ಎರಡೂ ಬೇಕು. ನಾಳೆ ಕಳಿಸ್ತೀನಿ ಅಂತ ಹೇಳಿದ್ಯಾ? ನಾಳೆ ಕಳಿಸಿಲ್ಲ ಅಂದ್ರೆ ನೀನು ಬಿಡೋದಿಲ್ಲ, ಮತ್ತೆ ಫೋನ್ ಮಾಡ್ತೀನಿ. ಸರಿ. ಬಂದಾಗ ಕೈ ಇಟ್ಕೊಂಡು ಕರ್ಕೊಂಡು ಹೋಗ್ತೀನಿ ಸ್ಟೇಷನ್ಗೆ, ಒಪ್ಸೋಣ. ನಾಳೆ ಎಷ್ಟು ಗಂಟೆ ಕಳಿಸ್ತೀಯಾ? ನಾಳೆ ಬಿಫೋರ್ ನೀನು ಕಳಿಸ್ತೀನಿ. ನಾನು ಅವ್ರ ಕೇಳ್ಕೊಂಡು ಅಡ್ರೆಸ್ ತಗೊಂಡು ಆಫೀಸ್ ಅಡ್ರೆಸ್ ಎಲ್ಲ ತಗೊಂಡು ಕಳಿಸ್ತೀನಿ ಬ್ರೋಕರ್. ಆಮೇಲೆ ಅಪ್ಪಾಜಿದು ದೇವಸ್ಥಾನದ ಯಾವುದೋ ಮಲ್ಲ ದೇವಸ್ಥಾನ ಅಂತ ಹೇಳಿದೆಯಲ್ಲ, ಅದು ಅದನ್ನ ಅಪ್ಪಾಜಿ ಹತ್ರ ಕೇಳ್ಬಿಟ್ಟು ಕಳಿಸ್ತೀನಿ. ಅದು ಹೆಂಗೆ ಕೇಳ್ತೀಯ ಸತ್ತೋಗಿರೋನ ಹತ್ರ? ನನ್ನ ಹತ್ರ ಬಂದು ಮಾತಾಡ್ತಾರೆ ಅಂಕಲ್. ಓಹೋ, ನಿನ್ನ ಹತ್ರ ಬಂದು ಮಾತಾಡ್ತಾರಾ? ಎಲ್ಲಿಗೆ ಬಂದು ಮಾತಾಡ್ತಾರೆ ಅವರು? ಎಲ್ಲಿಗೆ ಬಂದು ಮಾತಾಡ್ತಾರೆ ನಿನ್ನ ಹತ್ರ? ನನಗೆ ವಾಯ್ಸ್ ಕೇಳಿಸ್ತಾರೆ. ನನಗೆ ಏನ್ ಮಾಡ್ಬೇಕು? ಸೊ ವಾಯ್ಸ್ ಕೇಳಿಸಿದ್ರೆ ನಮಗೂ ಕೇಳಿಸ್ಬೇಕಲ್ವ? ನಾನು ಕೇಳ್ರಲ್ವಲ್ಲ. ಅದಕ್ಕೆ ನಿಮ್ಮ ಹತ್ರ ನಾನು ಥ್ರೂ ಬಂದು ಮಾತಾಡಿದಲ್ಲ ಅವರು. ನಿನ್ನ ಥ್ರೂ ಬಂದು ಮಾತಾಡ್ತಾರಾ? ಓಹೋ ಹೋ ಹೋ. ನಾಳೆ ವಿಡಿಯೋ ಕಾಲ್ ಕಳಿಸ್ತೀನಪ್ಪ. ಹಂಗಾದ್ರೆ ಒಂದು ವಿಡಿಯೋ ಮೀಟಿಂಗ್ ಮಾಡೋಣ. ಅದು ಹೆಂಗೆ ನಿನ್ನ ಥ್ರೂ ಬರ್ತಾರೆ ಎಲ್ಲ ಕೇಳಿಸ್ಕೊಂಡು ರೆಕಾರ್ಡ್ ಮಾಡ್ಕೋತೀನಿ ನಾನು, ಆಯಿತಾ? ಆಮೇಲೆ ಪೊಲೀಸ್ ಸ್ಟೇಷನ್ ಒಂದು ಪರ್ಫಾರ್ಮೆನ್ಸ್ ಕೊಡುವಂತ ಅದನ್ನ, ಹಾಂ ಅಲ್ವಾ? ಪೊಲೀಸ್ ಸ್ಟೇಷನ್ ಒಂದು ಪರ್ಫಾರ್ಮೆನ್ಸ್ ಕೊಡಪ್ಪ ಅಪ್ಪಾಜಿ ಹತ್ರನ. ನಾನು ಪೊಲೀಸ್ ಹೋಗೋದು ತಪ್ಪು ಮಾಡಿಲ್ಲ ಅಂತಲ್ಲ. ಈ ಪರವಾಗಿಲ್ಲಪ್ಪ, ನಿನ್ನ ಪೊಲೀಸ್ ಸ್ಟೇಷನ್ಗಲ್ಲ, ನಿನ್ನನ್ನು ಟೆರರಿಸ್ಟ್ ಸೆಲ್ ಕಳಿಸ್ಬೇಕು. ಅಂಡಮಾನ್ ನಿಕೋಬಾರಲ್ಲಿ ಕಾಲಾಪಾನಿ ಸ್ಟೇಷನ್ ಕಳಿಸ್ಬೇಕು. ಏನೋ ಹೇಳ್ತಾ ಇದ್ದೆ, ಕೇಳಿ ಬಂತು ನನಗೆ. ಎಲ್ಲ ಉತ್ತರ ರೆಡಿ ಮಾಡ್ಕೊಂಡಿದ್ದೀನಿ. ಅವ್ರು ಕೊಟ್ಟರೆ ತಡ್ಕೊಳಕ್ಕಾಗಲ್ಲ ಅಂತ ಇದೆ. ಇದೇನು ಬೊಗಳ? ಉತ್ತರ ಕೊಟ್ಟರೆ ತಡ್ಕೊಳ್ಳೋಂಥ ಶಕ್ತಿ ಇರ್ಬೇಕಂತ ನಮಗೆ. ನಾನಲ್ಲ ಅಂಕಲ್, ಅಪ್ಪಾಜಿ ಕೊಡ್ತಾರಂತ ಅವ್ರು. ಹಣ ಹಾಕ್ತೀನಿ ಅಂತ ಅಂದಿದ್ದಾರೆ. ಓಹೋ, ಎಲ್ಲಿಂದ ತರ್ತಾನೆ ಹಣನ ಅವನು? ಅದು ಗೊತ್ತಿಲ್ಲ ಅಂಕಲ್ ನನಗೆ. ನನ್ನ ದುಡ್ಡಿದೆ, ನಾನು ಕೊಡ್ತೀನಿ. ನನಗೆ ಅದು ಯಾವುದೋ ದೇವಸ್ಥಾನ ಹೇಳ್ದಿಲ್ಲ, ದೇವಸ್ಥಾನದ ಲೊಕೇಶನ್ ಕಳಿಸು. ಗೂಗಲ್ ಲೊಕೇಶನ್ ಪಾಯಿಂಟ್ಸ್ ಕಳಿಸು, ಬ್ರೋಕರ್ ಡೀಟೇಲ್ಸ್ ಕಳಿಸು. ಈಗಲೇ ಹೇಳಿದ್ದೀನಿ, ಈ ತಿಂಗಳು 1 ಲಕ್ಷ, ನೆಕ್ಸ್ಟ್ ತಿಂಗಳು ಮನೆ ಮಾರಿಲ್ಲ ಅಂದರೆ ಪ್ರತಿ ತಿಂಗಳು 2 ಲಕ್ಷ ನಾನು ಹೇಳಿದ ಅಕೌಂಟಿಗೆ ಹಾಕಬೇಕು.